ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲ್ ಎತ್ತಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲ್ ಎತ್ತಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲ್ ಎತ್ತಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು
ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು 1 ತಿಂಗಳ. ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು. ಮತ್ತೊಂದು ಕಡೆ ಮೃತರ ಕುಟುಂಬಸ್ಥರಿಗೆ ಸರ್ಕಾರ ನೀಡಿರುವ ಪರಿಹಾರದ ವಿಚಾರಕ್ಕೂ ಕೂಡ ಆರ್ ಅಶೋಕ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ಪರಿಹಾರವನ್ನ ಕೊಡಿ. ವಿರೋಧ ಪಕ್ಷದ ಶಾಸಕರು ಕೂಡ 1 ತಿಂಗಳ ಸಂಬಳವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸರ್ಕಾರ ತಾಕತ್ತಿದ್ರೆ ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಕೊಡ್ತೀನಿ ಅಂದ್ರು, ಆಮೇಲೆ 10 ಲಕ್ಷ ಮಾಡಿದ್ರು. ಈಗ ಮಾನವ ಹಕ್ಕು ಆಯೋಗ ಹೋದ್ಮೇಲೆ 25 ಲಕ್ಷ ಆಗಿದೆ. ನಾವೇಳಿರೋದು 1 ಕೋಟಿ ಕೊಡಿ ಅಂತ. ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಪಾಪರ್ ಆಗಿದ್ರೆ ಬೇಡ, ಪಾಪರ್ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ರೆ ಬೇಡ, ಡಿಕ್ಲೇರ್ ಮಾಡ್ಬಿಡಿ ಪಾಪರ್ ಅಂತ. ಇಲ್ಲ ಅಂದ್ರೆ 1 ಕೋಟಿ ಕೊಡಿ. ಅದನ್ನು ಮೀನಾವೇಶ ಎಣಿಸ್ತಾ ಇದ್ದೀರ. ನಾವು ನಮ್ಮೆಲ್ಲ ಶಾಸಕರ ಜೊತೆ ಇವತ್ತು ಚರ್ಚೆ ಮಾಡಿದ್ದೀನಿ. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮೆಲ್ಲ ಶಾಸಕರು 1 ತಿಂಗಳ ಸಂಬಳವನ್ನ ನಾವು ಯಾರು ಕುಟುಂಬಸ್ಥರು ಬಹಳ ಕಷ್ಟದಲ್ಲಿದ್ದಾರೆ ಅವರಿಗೆ ನಮ್ಮ ಈ ಹಣವನ್ನು ಅವರಿಗೆ ತಲುಪಿಸ್ತೀವಿ ನಾವು. ಮತ್ತು ನಾವು ಕೂಡ ಎಲ್ಲಿ ಸಾಧ್ಯವಾದ ಎಲ್ಲ ಕಡೆನೂ ಕೂಡ ಹೋಗಿ ಯಾರ್ಯಾರು ನಮ್ಗೆ ಸಿಗ್ತಾರೋ ಅವರೆಲ್ಲ ಹೋಗಿ ಅವರ ಮನೆಗಳಿಗೆ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀವಿ. ನಾವು MLA MLC 1 ತಿಂಗಳು.